ಓಂ ಶ್ರೀ ಸರಸ್ವತಿ ದೇವಿಯೈ ನಮಃ. ಚಿತ್ರಗೀತ ಶ್ರೀ ದಿವಾಕರ ಡೋಂಗ್ರೆಯವರು ಬರೆದ 5 ಭಾವಗೀತೆಗಳ ಗಾಯನವನ್ನು ಧಾರವಾಡದ ಶಾರದಾ ಚೈತನ್ಯ ಸಂಗೀತ ಶಾಲೆಯ ಶ್ರೀಮತಿ ಅಂಜಲಿ ಗುರುಮೂರ್ತಿ ಮೆಹೆಂದಳೆಯವರು ಹಾಡಿ ನೆರವೇರಿಸಿದರು. ತಬಲಾ ಸಾಥಿಯಾಗಿ ಶ್ರೀ ವೈಶಾಖ್ ಮೆಹೆಂದಳೆ, ಹಾರ್ಮೋನಿಯಂನಲ್ಲಿ ಶ್ರೀ ರಾಜೇಂದ್ರ ಬೆಂಡೆ ಸಹಕರಿಸಿದ್ದರು. ಖ್ಯಾತ ಚಿತ್ರಕಲಾವಿದ ಶ್ರೀ ಶಾಂತಯ್ಯ ಪರಡಿಮಠ್ ದಾವಣಗೆರೆ ಇವರು ಚಿತ್ರ ರಚನೆಯನ್ನು ಮಾಡಿದರು. ಬಂದಿರುವ ಪುಸ್ತಕ ಪ್ರಿಯರಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನ ಶುಚಿ ರುಚಿಯಾದ ಭೋಜನ, ಚಹಾ ಕಾಫಿ ವ್ಯವಸ್ಥೆ ಚೆನ್ನಾಗಿ ನಡೆಯಿತು. ದಿನಾಂಕ 29 ಮಾರ್ಚ್ 2026 ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ವಿವೇಕ ಆಡಿಟೋರಿಯಂ, ಜಯನಗರ, ಬೆಂಗಳೂರು ಇಲ್ಲಿ ಸಂಯೋಜನೆಗೊಂಡಿತ್ತು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಅಕ್ಷತಾ ಪಟ್ವರ್ಧನ್ ಇವರು ನೆರವೇರಿಸಿದರು. ಓಂ ಸ್ವಸ್ತಿ. ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ ಸಹೇತು ಸರ್ವ ವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ. ಒಂದು ಘಟವು ಹನಿ ಹನಿಯಾಗಿ ಬೀಳುವ ನೀರಿನಿಂದ ಕ್ರಮೇಣವಾಗಿ ತುಂಬುತ್ತದೆ. ಹಾಗೆಯೇ ವಿದ್ಯೆ, ಸತ್ಕರ್ಮ, ಧರ್ಮ ಮತ್ತು ಧನವೂ ಕೂಡ ಹಾಗೆಯೇ ನಿಧಾನವಾಗಿ ವ್ಯಕ್ತಿಯನ್ನ ಆವರಿಸ್ಕೊಳ್ತಾ ಹೋಗುತ್ತೆ. ಈಗ ಈ ಸುಭಾಷಿತವನ್ನ ಇಲ್ಲಿ ಯಾಕೆ ಉಲ್ಲೇಖಿಸಿದೆ ಅಂತಂದ್ರೆ, ಬೆಳಗಿನ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಯುತ ದಿವಾಕರ್ ಡೋಂಗ್ರೆಯವರು ಹೇಳಿದ್ರು, ನೀವು ಯಾಕೆ 60ರ ನಂತರ ಈ ಕೆಲಸವನ್ನ ಶುರು ಮಾಡಿದ್ರಿ ಅಂತಂದ್ರೆ, ಯಾವತ್ತೂ ಮಾಗಿದ ಹಣ್ಣಿಗೆ ರುಚಿ ಜಾಸ್ತಿ ಅಂತ. ಹಾಗೆ ಇಷ್ಟು ವರ್ಷಗಳ ಅವರ ಜೀವನಾನುಭವದಲ್ಲಿ ಈ ರೀತಿಯಾಗಿ ಒಂದೊಂದೇ ಅನುಭವಗಳು ಹನಿಗೂಡ್ತಾ ಅದು ಅವರನ್ನು ಆವರಿಸ್ಕೊಳ್ತಾ ಇವತ್ತು ಅವರನ್ನು ಈ ಸ್ಥಾನದಲ್ಲಿ ನಿಲ್ಲಿಸಿದೆ ಅಂದರೆ ಅದು ತಪ್ಪಲ್ಲ ಅಲ್ವಾ? ಬೆಳಗ್ಗೆಯಿಂದ ತಾಂಬೂಲ ರಾಗ, ಕಥಾ ಷೋಡಶಿ ಹಾಗೆ ಗಾಂಧಾರಿ ಅನ್ನೋ 3 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ತಾವೆಲ್ಲ ಕಣ್ತುಂಬಿಕೊಂಡ್ರಿ. ಸೊಗಸಾದ ಭೋಜನವೂ ಆಯಿತು. ಮುಂದೇನು ಅಂತ ಕೇಳಿದ್ರೆ ದಯವಿಟ್ಟು ಯಾರು ನಿದ್ದೆ ಮಾಡೋದು ಅಂತ ಮಾತ್ರ ಹೇಳಬೇಡಿ. ಯಾಕೆಂದರೆ ಮುಂದಿನ 1 ಗಂಟೆಗಳ ಕಾಲ ನಾವು ನಿಮ್ಮ ಮನರಂಜನೆಗಾಗಿ ಬೇರೆ ಕಾರ್ಯಕ್ರಮವನ್ನೇ ಆಯೋಜಿಸಿದ್ದೀವಿ. ಶ್ರೀಯುತ ದಿವಾಕರ ಡೋಂಗ್ರೆಯವರು ಬರೆದಿರುವಂತಹ 5 ಗೀತೆಗಳನ್ನು ಶ್ರೀಮತಿ ಅಂಜಲಿ ಗುರುಮೂರ್ತಿ ಮೆಹೆಂದಳೆಯವರು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಜೊತೆಗೆ ತಬಲಾ ಸಾಥ್ ನೀಡ್ತಿರೋರು ಶ್ರೀ ವೈಶಾಖ ಮೆಹೆಂದಳೆ, ಕೀಬೋರ್ಡ್ ಸಾಥ್ ನೀಡ್ತಿರೋರು ಶ್ರೀ ರಾಜೇಂದ್ರ ಬೆಂಡೆ. ಹಾಡುಗಳ ಮೂಲಕ ಕಿವಿಗಳಿಗೆ ಇಂಪನ್ನ ನೀಡೋದರ ಜೊತೆಗೆ ಕಣ್ಣುಗಳಿಗೆ ತಂಪಾದ ಚಿತ್ರಗಳನ್ನು ನೋಡೋ ಅವಕಾಶವೂ ಕೂಡ ನಮಗಿಲ್ಲಿ ಲಭ್ಯವಿದೆ. ಹಾಡುಗಳ ಗಾಯನ ನಡೀತಿರುವಾಗ ಜೊತೆಯಲ್ಲಿ ಚಿತ್ರ ರಚನೆಯ ಕೈಚಳಕವನ್ನು ಸಹ ನೀವು ನೋಡಬಹುದು. ದಾವಣಗೆರೆಯ ಖ್ಯಾತ ಚಿತ್ರಕಲಾವಿದರಾದ ಶ್ರೀ ಶಾಂತಯ್ಯ ಪರಡಿಮಠರವರು ನಿಮ್ಮ ಮುಂದೆ ಚಿತ್ರವನ್ನ ಈಗ ಬಿಡಿಸಲಿದ್ದಾರೆ. ದಾವಣಗೆರೆಯ ಖ್ಯಾತ ಚಿತ್ರಕಲಾವಿದ ಶ್ರೀ ಶಾಂತಯ್ಯ ಪರಡಿಮಠರವರು ನಮ್ಮ ಈ ಕಾರ್ಯಕ್ರಮದ 5 ಹಾಡುಗಳ ಕೊನೆಯ ಹಾಡಿಗೆ ಇಲ್ಲಿ ಚಿತ್ರವನ್ನ ಬಿಡಿಸಲಿದ್ದಾರೆ. ನಾವಿರುವ ನಾಡು ಕರುನಾಡು, ನಮ್ಮ ಭಾಷೆ ಕನ್ನಡ. ಈ ನಾಡಿನ ಪ್ರಕೃತಿ, ಸಂಸ್ಕೃತಿ, ಸಾಹಿತ್ಯ, ಬೆಳೆ, ಜನ ಮನವೆಲ್ಲವನ್ನೂ ಒಳಗೊಂಡಿರುವಂತಹ ಒಂದು ಗೀತೆ ಈಗ ನಿಮ್ಮ ಮುಂದೆ. ಕನ್ನಡವೆಂಬುದು ನಮ್ಮುಸಿರಾಗಲಿ, ಹಸಿರಾಗಲಿ ಮೈಮನವೆಲ್ಲ. ಕನ್ನಡವೆಂಬುದು ನಮ್ಮುಸಿರಾಗಲಿ, ಹಸಿರಾಗಲಿ ಮೈ ಮನವೆಲ್ಲ. ಕನ್ನಡವೆಂಬುದು ನಮ್ಮುಸಿರಾಗಲಿ, ಹಸಿರಾಗಲಿ ಮೈ ಮನವೆಲ್ಲ. ಕಾಣುವ ಕಣ್ಣಲಿ ಕಾಮನವೆಲ್ಲಿನ ಬಣ್ಣವ ಸೂಸುತ್ತ ಜಗವೆಲ್ಲ. ಕನ್ನಡವೆಂಬುದು ನಮ್ಮುಸಿರಾಗಲಿ, ಹಸಿರಾಗಲಿ ಮೈ ಮನವೆಲ್ಲ. ಕಾಣುವ ಕಣ್ಣಲಿ ಕಾಮನ ಬಿಲ್ಲಿನ ಬಣ್ಣವ ಸೂಸುತ್ತ ಜಗವೆಲ್ಲ.
ಕನ್ನಡ ಕರುನಾಡೊಳುತ ಕನ್ನಡವು ಕವಿತೆಯು ಕನ್ನಡ ಕಥೆಯದು ಕನ್ನಡ ಕವಿತೆಯು ಕನ್ನಡ ಕಥೆಯದು ಕನ್ನಡ ಕನ್ನಡದಲ್ಲೇ ನಾವು ಬರೆಯುವೆವು. ಮೂಡಣ ಬಡುವಣ ಉತ್ತರ ದಕ್ಷಿಣ ನಾಲ್ದೆಸೆ ಮೊಳಗಲಿ ಕನ್ನಡವು. ಮೂಡಣ ಬಡುವಣ ಉತ್ತರ ದಕ್ಷಿಣ ನಾಲ್ದೆಸೆ ಮೊಳಗಲಿ ಕನ್ನಡವು. ಗಡಿಯಲಿ ಕನ್ನಡ ಗುಡಿಯಲಿ ಕನ್ನಡ ಹೃದಯದಿ ಕನ್ನಡ ಅನುದಿನವು. ಗಡಿಯಲಿ ಕನ್ನಡ ಗುಡಿಯಲಿ ಕನ್ನಡ ಹೃದಯದಿ ಕನ್ನಡ ಅನುದಿನವು. ಕನ್ನಡವೆಂಬುದು ನಮ್ಮುಸಿರಾಗಲಿ ಹಸಿರಾಗಲಿ ಮೈ ಮನವೆಲ್ಲ. ತನು ಮನ ಕನ್ನಡ ನಡೆ ನುಡಿ ಕನ್ನಡ ಅನುದಿನ ಉಸಿರುವೆ ಕನ್ನಡವ. ತನು ಮನ ಕನ್ನಡ ನಡೆ ನುಡಿ ಕನ್ನಡ ಅನುದಿನ ಉಸಿರುವೆ ಕನ್ನಡವ. ಬಿತ್ತುವೆ ಕನ್ನಡ ಬೆಳೆಯುವೆ ಕನ್ನಡ ಬಿತ್ತುವೆ ಕನ್ನಡ ಬೆಳೆಯುವೆ ಕನ್ನಡ ಉಣ್ಣುವೆ ಕನ್ನಡ ಅನವರತ. ಕನ್ನಡ ಭುವನೇಶ್ವರಿಯ ಕಿರೀಟ ಲಿಪಿಯಂಬುದೇ ಚಲುವಾಭರಣ. ಕನ್ನಡ ಭುವನೇಶ್ವರಿಯ ಕಿರೀಟ ಲಿಪಿಯಂಬುದೇ ಚಲುವಾಭರಣ. ಅರಿಶಿನ ಕುಂಕುಮ ಬಣ್ಣದ ಧ್ವಜವದು ಕನ್ನಡ ನುಡಿ ಚಲು ಸಂಕೇತ. ಅರಿಶಿನ ಕುಂಕುಮ ಬಣ್ಣದ ಧ್ವಜವದು ಕನ್ನಡ ನುಡಿ ಚಲು ಸಂಕೇತ. ಕನ್ನಡ ಎಂಬುದು ನಮ್ಮುಸಿರಾಗಲಿ ಹಸಿರಾಗಲಿ ಮೈ ಮನವೆಲ್ಲ. ಕನ್ನಡ ಲಿಪಿಗಾವುದು ಸಾಟಿ ಚಲುವದು ಮುತ್ತಿನ ಅಕ್ಷರವು. ಕನ್ನಡ ಲಿಪಿಗಾವುದು ಸಾಟಿ ಚಲುವದು ಮುತ್ತಿನ ಅಕ್ಷರವು. ಪೋಣಿಸೆ ಅಂದದಿ ಭುವನೇಶ್ವರಿಯ ಕೊಳಲಲಿತಾದು ಶೋಭಿಪುದು. ಪೋಣಿಸೆ ಅಂದದಿ ಭುವನೇಶ್ವರಿಯ ಕೊರಳಲಿತಾದು ಶೋಭಿಪುದು. ಕನ್ನಡ ನುಡಿಯನು ಕೀಳೆಂದವರನು ಬಿಡೆನ ಬಂದರು ಯಮನೆದುರು. ಕನ್ನಡ ನುಡಿಯನು ಕೀಳೆಂದವರನು ಬಿಡೆನ ಬಂದರು ಯಮನೆದುರು. ಕನ್ನಡ ಮಾತೆಯ ಕಾಯುವ ಕೆಲಸಕ್ಕೆ ತನುವರ್ಪಿತ ನನದನು ದಿನವು. ಕನ್ನಡ ಮಾತೆಯ ಕಾಯುವ ಕೆಲಸಕ್ಕೆ ತನುವರ್ಪಿತ ನನದನು ದಿನವು. ಕನ್ನಡವೆಂಬುದು ನಮ್ಮುಸಿರಾಗಲಿ ಹಸಿರಾಗಲಿ ಮೈ ಮನವೆಲ್ಲ. ಕಾಣುವ ಕಣ್ಣಲಿ ಕಾಮನ ಬಿಲ್ಲಿನ ಬಣ್ಣವ ಸೂಸುತ್ತ ಜಗವೆಲ್ಲ. ಕನ್ನಡವೆಂಬುದು ನಮ್ಮುಸಿರಾಗಲಿ ಹಸಿರಾಗಲಿ ಮೈ ಮನವೆಲ್ಲ. ಹಸಿರಾಗಲಿ ಮೈ ಮನವೆಲ್ಲ. ಹಸಿರಾಗಲಿ ಮೈ ಮನವೆಲ್ಲ. ಕಿವಿಗೆ ಹಾಕೋ ಓಲೆ ಬಗ್ಗೆ ಅಲ್ಲ, ಪತ್ರದ ಬಗ್ಗೆ. ಮನುಷ್ಯರ ನಡುವೆ ಯಾವುದೇ ಒಂದು ಸಂವಹನ ಆಗಬೇಕು ಅಂದರೆ ಅದು ಓಲೆಯ ಮೂಲಕ ಕೂಡ ನಡೆಯುತ್ತೆ. ಯಾವುದೇ ಕೆಲಸವನ್ನು ನಾವು ಜೊತೆಗೂಡಿ ಮಾಡಬೇಕು ಅಂತಾದರೆ, ವಿಚಾರ ವಿನಿಮಯಗಳನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಪತ್ರಗಳ ಮುಖೇನ ನಾವು ಸಂವಹನ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಕವಿಯ ಚಿಂತನೆ ಬೇರೆಯೇ ಇದೆ. ನಮ್ಮ ಕಣ್ಣಿಗೆ ಕಾಣದ, ಬುದ್ಧಿಗೆ ನಿಲುಕದ ಕೆಲವು ನೈಸರ್ಗಿಕ ಚಟುವಟಿಕೆಗಳ ಆಗು ಹೋಗುಗಳ ವ್ಯವಹಾರದ ಬಗ್ಗೆ ಕವಿ ಹೇಳಿದ್ದಾರೆ. ಚಿಗುರುತ್ತಿದೆ ಮಾವೆಲ್ಲ ಬರಬೇಕು ನೀನೆಂದು
ಚೆಲುವ ಕಂಠದಿ ಕುಹು ಹಾಡಬೇಕೆಂದು ಓಲೆ ಬರೆದವರ್ಯಾರು ಅಂತ ಕವಿ ಕೇಳ್ತಿದ್ದಾರೆ. ಈ ಮುಂದಿನ ಗೀತೆಯಲ್ಲಿ ಹೀಗೆ ಸಾಕಷ್ಟು ನೈಸರ್ಗಿಕ ಚಟುವಟಿಕೆಗಳಲ್ಲಿ ಯಾರು ಯಾರಿಗೆ ಓಲೆಯನ್ನು ಬರೆದಿದ್ದಾರೆ, ಆ ಕೆಲಸಗಳು ಹೇಗೆ ನಡೀತಾ ಇದೆ ಅಂತ ಕವಿ ಕೇಳ್ತಿದ್ದಾರೆ.
ಬರುತ್ತಿಹನೆಂದು ಕಣ್ಣು ಮೀಟು ಕಿಸಿಯವನ ಸೇರಬೇಕೆಂದು ನನ್ನಿನಿಯ ಚಂದಿರನು ಸೇರ ಬರುತ್ತಿಹನೆಂದು ಕಣ್ಣ ಮೀಟ ಕಿಸಿಯವನ ಸೇರಬೇಕೆಂದು ನೀನಿಲ್ಲದಿರೆ ಸೂತ ಚಂದವಿಹುದೇ ನವಗೆ ನೀನಿಲ್ಲದಿರೆ ಸೂತ ಚಂದವಿಹುದೇ ನವಗೆ ಮಿನುಗು ತಾರೆಗಳಿಗೆಲ್ಲ ಓಲೆ ಬರೆದವರು ಮಿನುಗು ತಾರೆಗಳಿಗೆಲ್ಲ ಓಲೆ ಬರೆದವರು ಓಲೆ ಬರೆದವರಾರು ಹುಡುಗುತಿಹ ಆಗಸಗೆ ಈ ಜಗದ ತುಂಬೆಲ್ಲ ಹರಿದಾಡುತ್ತಿದೆ ಓಲೆ ಈ ಜಗದ ತುಂಬೆಲ್ಲ ಹರಿದಾಡುತ್ತಿದೆ ಓಲೆ ಪ್ರೀತಿಯನ್ನುವ ಹೆಸರ ಹೊತ್ತು ಹರುಷದಲ್ಲಿ ಪ್ರೀತಿಯನ್ನುವ ಹೆಸರ ಹೊತ್ತು ಹರುಷದಲ್ಲಿ ಓಲೆ ಸೇರಲೇಬೇಕು ಒಲವ ಸಾರಲೇಬೇಕು ಓಲೆ ಸೇರಲೇಬೇಕು ಒಲವ ಸಾರಲೇಬೇಕು ಓಲೆ ಸೇರಲೇಬೇಕು ಒಲವ ಸಾರಲೇಬೇಕು ಈ ಜಗದ ಚೆಲುವೆಲ್ಲ ಅರಳುತ್ತಿರಬೇಕು ಈ ಜಗದ ಚೆಲುವೆಲ್ಲ ಅರಳುತ್ತಿರಬೇಕು ಓಲೆ ಬರೆದವರಾರು ಹುಡುಗುತಿಹ ಆಗಸಗೆ ಮಿಂಚುತ್ತಲೆ ಸುರಿಸಿ ಬಿಡು ಮಳೆಯ ಇಳೆಗೆಂದು ಓಲೆ ಬರೆದವರಾರು ಹುಡುಗುತಿಹ ಆಗಸಗೆ ಮಿಂಚುತ್ತಲೆ ಸುರಿಸಿ ಬಿಡು ಮಳೆಯ ಇಳೆಗೆಂದು ಮಳೆಯ ಇಳೆಗೆಂದು ಮಳೆಯ ಇಳೆಗೆಂದು. ನಮಗೆಲ್ಲ ನಿಮ್ಮ ಜೀವನದ ಅತ್ಯಂತ ಪ್ರಿಯವಾದ ಭಾಗ ಯಾವುದು ಅಂತ ಯಾರಾದರೂ ಕೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೊಡೋಂತಹ ಉತ್ತರ ಒಂದೇ ಅನಿಸುತ್ತೆ, ಅದು ನಮ್ಮ ಬಾಲ್ಯ ಅಂತ. ಯಾವತ್ತೂ ಬಾಲ್ಯ ಅನ್ನೋದು ಒಂದು ಸೊಗಸಾದ ಸಮಯ. ಆ ಸಮಯದಲ್ಲಿ ನಾವು ಬೇರೆ ಬೇರೆ ಮಕ್ಕಳ ಜೊತೆ ಆಡ್ತಿದ್ವಿ, ಬೆರೀತಿದ್ವಿ, ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿಂತಿದ್ವಿ. ಯಾವುದೇ ಭೇದ ಭಾವಗಳು ನಮ್ಮಲ್ಲಿ ಇರ್ತಿರ್ಲಿಲ್ಲ. ಖುಷಿಯೊಂದೇ ಅಲ್ಲಿ ಎಲ್ಲ. ಇಂತಹ ಬಾಲ್ಯವನ್ನ ನೆನಪಿಸುವಂತಹ ಗೀತೆಯೊಂದನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಲಾ 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 ಲಾ. ಎಂತ ಸೊಗಸು, ಆಹಾ ಎಂತ ಸೊಗಸು, ಓಹೋ ಎಂತ ಸೊಗಸು ಬಾಲ್ಯವಿತ್ತು ಭೇದವೊಂದು ಇರದಲೆ, ಜಾತಿ ಬಣ್ಣ ಮರೆತು ಎಲ್ಲ ಸೇರಿ ನಲಿದೆ ಒದರಲೆ. ಎಂತ ಸೊಗಸು ಬಾಲ್ಯವಿತ್ತು ಭೇದವೊಂದು ಇರದಲೆ, ಜಾತಿ ಬಣ್ಣ ಮರೆತು ಎಲ್ಲ ಸೇರಿ ನಲಿದೆ ಒದರಲೆ. ಶಾಲೆಯೊಂದೇ ಪಾಠ ಒಂದೇ ನಾವು ಒಂದೇ ಎನ್ನುವ, ಶಾಲೆಯೊಂದೇ ಪಾಠ ಒಂದೇ ನಾವು ಒಂದೇ ಎನ್ನುವ
ಆಡಿ ನಲಿವ ಬಯಲು ನಮ್ಮದಿದುವೆ ಎನ್ನುತ್ತ, ಕೂಡಿ ಆಡಿ ನಲಿವ ಬಯಲು ನಮ್ಮದಿದುವೆ ಎನ್ನುತ್ತ, ಎಂತ ಸೊಗಸು ಆಹಾ ಎಂತ ಸೊಗಸು, ಓಹೋ ಎಂತ ಸೊಗಸು ಬಾಲ್ಯವಿತ್ತು ಭೇದವೊಂದು ಇರದೆಲೆ, ಜಾತಿ ಬಣ್ಣ ಮರೆತು ಎಲ್ಲ ಸೇರಿ ನಲಿದೆವದರಲೆ. ಅವನು ದಡ್ಡ ನಾನು ಚುರುಕು ಭೇದವೊಂದು ಕಾಣದೆ, ಮೇಲು ಕೀಳು ಬಣ್ಣ ಚಿನ್ನ ಯಾವುದನ್ನು ಅರಿಯದೆ. ಅವನು ದಡ್ಡ ನಾನು ಚುರುಕು ಭೇದವೊಂದು ಕಾಣದೆ, ಮೇಲು ಕೀಳು ಬಣ್ಣ ಚಿನ್ನ ಯಾವುದನ್ನು ಅರಿಯದೆ. ತಿಳಿಯದಿರಲು ತಿಳಿಸಿಕೊಡುವ ಗುಣವು ಇತ್ತು ನಮ್ಮಲ್ಲಿ, ತಿಳಿಯದಿರಲು ತಿಳಿಸಿಕೊಡುವ ಗುಣವು ಇತ್ತು ನಮ್ಮಲ್ಲಿ, ತಿಳಿಯದಿರಲು ತಿಳಿಸಿಕೊಡುವ ಗುಣವು ಇತ್ತು ನಮ್ಮಲ್ಲಿ. ಜೊತೆಗೆ ಸೇರಿ ಕುಣಿಯುವಂತ ಎಲ್ಲರೆದೆಯಲಿ, ಜೊತೆಗೆ ಸೇರಿ ಕುಣಿಯುವಂತ ಮನಸ್ಸು ಎಲ್ಲರೆದೆಯಲಿ. ಎಂತ ಸೊಗಸು ಆಹಾ ಎಂತ ಸೊಗಸು, ಓಹೋ ಎಂತ ಸೊಗಸು ಬಾಲ್ಯವಿತ್ತು ಭೇದವೊಂದು ಇರದೆಲೆ, ಜಾತಿ ಬಣ್ಣ ಮರೆತು ಎಲ್ಲ ಸೇರಿ ನಲಿದೆವದರಲೆ. ಪುಟ್ಟ ಉಡುಗೆ ಬಣ್ಣ ಹಲವು ತೊಟ್ಟ ಚಿನ್ನ ಮಿರಮಿರ, ಭೇದವಿದೆಯ ನೆರಳಿಗೆಲ್ಲ ಮನುಜನೊಂದೇ ಬಣ್ಣವು. ಪುಟ್ಟ ಉಡುಗೆ ಬಣ್ಣ ಹಲವು ತೊಟ್ಟ ಚಿನ್ನ ಮಿರಮಿರ, ಭೇದವಿದೆಯ ನೆರಳಿಗೆಲ್ಲ ಮನುಜನೊಂದೇ ಬಣ್ಣವು. ಹರಿವ ನೀರು ಬೀಸೋ ಗಾಳಿ ಹೊತ್ತು ಭೂಮಿಯೊಂದೇ, ಹರಿವ ನೀರು ಬೀಸೋ ಗಾಳಿ ಹೊತ್ತ ಭೂಮಿಯೊಂದೇ, ಸುರಿವ ಮಳೆಯು ಸುಡುವ ಬಿಸಿಲು ಭೇದವಿಲ್ಲವೆಂದೇ. ಹರಿವ ನೀರು ಬೀಸೋ ಗಾಳಿ ಹೊತ್ತ ಭೂಮಿಯೊಂದೇ, ಸುರಿವ ಮಳೆಯು ಸುಡುವ ಬಿಸಿಲು ಭೇದವಿಲ್ಲವೆಂದೇ. ಸುರಿವ ಮಳೆಯು ಸುಡುವ ಬಿಸಿಲು ಭೇದವಿಲ್ಲವೆಂದೇ, ಸುರಿವ ಮಳೆಯು ಸುಡುವ ಬಿಸಿಲು ಭೇದವಿಲ್ಲವೆಂದೇ. ಎಂತ ಸೊಗಸು ಆಹಾ ಎಂತ ಸೊಗಸು, ಓಹೋ ಎಂತ ಸೊಗಸು ಬಾಲ್ಯವಿತ್ತು ಭೇದವೊಂದು ಇರದೆಲೆ, ಜಾತಿ ಬಣ್ಣ ಮರೆತು ಎಲ್ಲ ಸೇರಿ ನಲಿದೆವದರಲೆ. ಸೋಲು ಗೆಲುವು ಕಾಡಲಿಲ್ಲ ಎಳೆಯರಾಗಿ ಇರಲು, ಸೋಲು ಗೆಲುವು ಕಾಡಲಿಲ್ಲ ಎಳೆಯರಾಗಿ ಇರಲು. ಗೆಲ್ಲಬೇಕು ಎಲ್ಲರೆನ್ನುವ ಐಕ್ಯ ಮಂತ್ರವಿರಲು, ಗೆಲ್ಲಬೇಕು ಎಲ್ಲರೆನ್ನುವ ಐಕ್ಯ ಮಂತ್ರವಿರಲು. ಮನೆಯು ಊರು ಕೇರಿ ಎಲ್ಲ ಬೇಕು ಇಂಥ ಮಂತ್ರವು, ಮನೆಯು ಊರು ಕೇರಿ ಎಲ್ಲ ಬೇಕು ಇಂಥ ಮಂತ್ರವು. ನಾಡ ಕಟ್ಟಿ ಪೊರೆಯುವಲ್ಲಿ ಇರಲಿ ಒಂದೇ ತಂತ್ರವು, ಮನೆಯು ಊರು ಕೇರಿ ಎಲ್ಲ ಬೇಕು ಇಂಥ
ಮರೆತು ಎಲ್ಲ ಸೇರಿ ನಲಿದೆವದರಲೆ, ಜಾತಿ ಬಣ್ಣ ಮರೆತು ಎಲ್ಲ ಸೇರಿ ನಲಿದೆವದರಲೆ. ಈ ಹಾಡನ್ನು ಕೇಳ್ತಾ ಕೇಳ್ತಾ ನಾನಂತೂ ಕೆಲವು ಕ್ಷಣಗಳ ಕಾಲ ಕಣ್ಮುಚ್ಕೊಂಡು ಕಪ್ಪು ಬಿಳುಪಿನ ಚಿತ್ರಣದಲ್ಲಿ ನನ್ನ ಹಳೆಯ ಬಾಲ್ಯವನ್ನೆಲ್ಲ ಜ್ಞಾಪಿಸ್ಕೊಂಡೆ. ನೀವು ಹಾಗೆ ಮಾಡಿದ್ರಾ? ಯಾರಿಗಾದರೂ ನೆನಪಾಯ್ತಾ? ನನಗಂತೂ ಆ ರಾಗ ಸಂಯೋಜನೆ ಇರಬಹುದು, ಸಾಹಿತ್ಯ ಇರಬಹುದು, ಇದೆಲ್ಲ ಒಂದು ಕಪ್ಪು ಬಿಳುಪು ಚಲನಚಿತ್ರವನ್ನು ನೋಡಿದಾಗ ಹೇಗೆ ಅನ್ನಿಸ್ತೋ ಆ ಥರ ಅನ್ನಿಸ್ತು. ಸರ್ವಾಂತರ್ಯಾಮಿ, ಅವನು ಇರುವ ಎಡೆಯೆಲ್ಲ ಬರೀ ಹರ್ಷ. ಅವನು ತಾನಿರುವಲ್ಲೆಲ್ಲ ತನ್ನ ಸುತ್ತಮುತ್ತಲಿನವರನ್ನು ಆಕರ್ಷಿಸ್ತಾ ಇದ್ದ. ಅವನ ಬಾಲ್ಯಾವಸ್ಥೆ ಕಳೆದು ಕಿಶೋರಾವಸ್ಥೆಯನ್ನು ತಲುಪ್ತಿದ್ದ ಹಾಗೆ ಅವನ ಕಾರ್ಯಭಾರಗಳು ಹೆಚ್ಚಾಗತೊಡಗಿದ್ವು, ಅವನ ಓಡಾಟಗಳು ಹೆಚ್ಚಾದವು. ಹೀಗೆ ಅವನು ಬೇರೆ ಬೇರೆ ಕಡೆಗೆ ಇರಬೇಕಾದಾಗ ಅವನು ಇದ್ದು ಹೋದ ಜಾಗದಲ್ಲೆಲ್ಲ ಒಂದು ರೀತಿಯ ವಿರಹ ವೇದನೆಯನ್ನು ಅಲ್ಲಿನವರು ಅನುಭವಿಸ್ತಾ ಇದ್ರು. ಅಂತಹ ವಿರಹವನ್ನು ಸೂಚಿಸುವಂತಹ ಒಂದು ಗೀತೆ ಈಗ ನಿಮ್ಮ ಮುಂದೆ. ಬಾರನೆ ಮರಳಿ, ಹೇಳನಗೆ ಯಮುನೆ ನೀ ರಂಗ ಬಾರನೆ ಮರಳಿ, ಹೇಳನಗೆ ಯಮುನೆ ನೀ ರಂಗ ಬಾರನೆ ಮರಳಿ. ಬಿಟ್ಟು ಹೋದನೆ ನಮ್ಮ ಒಂದನು ಸೂರದೆ ಮುರಳಿ, ಬಿಟ್ಟು ಹೋದನೆ ಒಂದನು ಸೂರದೆ ಮುರಳಿ, ಹೇಳನಗೆ ಯಮುನೆ ನೀ ರಂಗ ಬಾರನೆ ಮರಳಿ. ಶಿಖರಗಳೇ ಕೇಳಿದಿರಿ ನೀವೆಲ್ಲ, ಶ್ಯಾಮ ನುಡಿಸಿದ ಮಧುರ ಮುರಳಿನಾದವನೆಲ್ಲ. ಹೇಳಿಗಿರಿ ಶಿಖರಗಳೇ ಕೇಳಿದಿರಿ ನೀವೆಲ್ಲ, ಶ್ಯಾಮ ನುಡಿಸಿದ ಮಧುರ ಮುರಳಿನಾದವನೆಲ್ಲ. ಬಾರನೆ ಮರಳಿ, ಬಿಟ್ಟು ಹೋದನೆ ನಮ್ಮ ಒಂದನು ಸೂರದೆ ಮುರಳಿ. ಬೆಣ್ಣೆ ಕದ್ದವನು ಕದಿಯಲಿಲ್ಲವೇ ಮನಸ, ಕಡಲಿಲ್ಲವೇ ಬಂದು ಕನಸುಗಳಲಿಲ್ಲ. ಹಾಲ್ಬೆಣ್ಣೆ ಕದ್ದವನು ಕದಿಯಲಿಲ್ಲವೇ ಮನಸ, ಕಡಲಿಲ್ಲವೇ ಬಂದು ಕನಸುಗಳಲಿಲ್ಲ. ಶಾಲುಗದವನೆಂದು ಬರಿದ ಜರಿಯುವಿರಲ್ಲ,
ಮರೆಯಾಗಿ ಗೋವ ಹಿಂಡುಗಳಲ್ಲಿ ಕುಣಿತಿಹನೆ ಮರೆಯಾಗಿ ಗೋಪಿಯರ ಗಡಣದಲ್ಲಿ ಕೊಳಲನೂದಗೆ ಗೋವ ಹಿಂಡುಗಳಲ್ಲಿ ಕುಳಿತಿಹನೆ ಮರೆಯಾಗಿ ಗೋಪಿಯರ ಗಡಣದಲ್ಲಿ ಕೊಳಲನೂದದೆಯೇ ಯಾರು ಹೇಳುವಿರೆನಗೆ ಎಂದು ಬರುವನು ಶ್ಯಾಮ 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 ಯಾರು ಹೇಳುವಿರೆನಗೆ ಎಂದು ಬರುವನು ಶ್ಯಾಮ ಬರುವನೇ ಬಾರನೆ ನಂದ ಗೋಕುಲಕ್ಕೆ ಬರುವನೇ ಬಾರನೆ ನಂದ ಗೋಕುಲಕ್ಕೆ ಹೇಳನಗೆ ಯಮುನೆ ನೀರಂಗ ಬಾರನೆ ಮರಳಿ ಬಿಟ್ಟು ಹೋದನೆ ನಮ್ಮ ಬಿಟ್ಟು ಹೋದನೆ ನಮ್ಮ ಒಂದನು ಸುರದೆ ಮುರಳಿ ಹೇಳನಗೆ ಯಮುನೆ ನೀ ರಂಗ ಬಾರನೆ ಮರಳಿ ರಂಗ ಬಾರನೆ ಮರಳಿ ರಂಗ ಬಾರನೆ ಮರಳಿ. ಬಿಟ್ಟಿಹನು ಚೋರತನ. ಕೃಷ್ಣ ಅಂದರೆ ಚೋರತನಕ್ಕೆ ಹೆಸರುವಾಸಿ. ಬೆಣ್ಣೆಪಾಲು ಕದ್ದವನು, ಮೊಸರು ಕದ್ದವನು ಇದೆಲ್ಲ ಕೇಳಿದ್ದೇವೆ. ಗೋಪಿಯರ ಮನವನ್ನು ಕೂಡ ಕದ್ದವನು, ಭಕ್ತರ ಹೃದಯವನ್ನು ಕೂಡ ಕದ್ದವನು. ಬಿಟ್ಟಿಹನು ಚೋರತನ ಕೃಷ್ಣನ ಬಾಲಲೀಲೆಗಳ ಬಗ್ಗೆ ಬರೆದಂಥ ಒಂದು ಕವಿತೆ. ನನ್ನ ದಾವಣಗೆರೆಯ ಮಿತ್ರ ಬಹುಶಃ ಹಲವೊಂದು ಸಲ ಈ ಆಧುನಿಕ ತಾಂತ್ರಿಕತೆ, ವ್ಯಾಟ್ಸಪ್ ಅಂತೀವಿ, ಫೋನ್ ಅಂತೀವಿ, ಮೊಬೈಲ್ ಅಂತೀವಿ, ಎಲ್ಲೋ ದೂರ ಇದ್ದವರನ್ನು ಸಮಾನ ಮನಸ್ಕರನ್ನು ಒಟ್ಟುಗೂಡಿಸ್ತದೆ. ದಾವಣಗೆರೆಯಲ್ಲಿ ಚಿತ್ರಕಲಾ ಅಧ್ಯಾಪಕ, ಕೇವಲ ಚಿತ್ರಕಲಾ ಅಧ್ಯಾಪಕ ಮಾತ್ರ ಅಲ್ಲ, ಸಮಾಜದ ಓರೆಕೋರೆಗಳನ್ನು ತನ್ನ ಚಿತ್ರಕಲೆಯ ಮೂಲಕ ಜಗತ್ತಿಗೆ ಸಾರುವಂಥ ಒಬ್ಬ ಶ್ರೇಷ್ಠ ಕಲಾವಿದ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾದವರು ನನ್ನ ಗೆಳೆಯ ಶಾಂತಯ್ಯ ಪರಿಣಿಮಠ. ಈಗ ಕೊನೆಯ ಗೀತೆ ಬಿಟ್ಟಿಹನು ಚೋರತನ. ಅದಕ್ಕೆ ಅವರು ಗೀತೆ, ಅಂಜಲಿಯವರು ಗೀತೆಯನ್ನು ಹಾಡ್ತಾ ಇರುವಾಗ ಅವರು ಚಿತ್ರ ಬಿಡಿಸ್ತಾರೆ. ಶುಭವಾಗಲಿ. ಈ ಗೀತೆಯಲ್ಲಿ ಸುಮಾರು 6 ನುಡಿಗಳಿದ್ದು ಒಂದೊಂದು ನುಡಿನೂ ಒಂದೊಂದು ಭಾವ ಪ್ರಧಾನವಾಗಿದೆ. ನಾನು ಹಾಗಾದ್ರಿಂದ ಒಂದೊಂದು ನುಡಿಗೂ ಒಂದೊಂದು ರಾಗಗಳನ್ನು ಅಳವಡಿಸಿದ್ದೀನಿ. ಒಂದೊಂದು ರಾಗಮಾಲಿಕೆ ಥರ ಮಾಡಿದರೆ ಚಿತ್ರ ಸಂಯೋಜನೆಯೊಂದಿಗೆ ಆ ಭಾವ ರಸಗಳೊಂದಿಗೆ ಹೊಂದಾಣಿಕೆ ಆಗುತ್ತೆ ಅನ್ನೋ ಕಾರಣದಿಂದ ಅದೊಂದು ಭಾವಗೀತೆಗೆ ರಾಗಮಾಲಿಕೆಯಲ್ಲಿ ಹೊಂದಾಣಿಕೆ ಆಗಬಹುದು ಅನ್ನೋ ಕಾರಣದಿಂದ ಒಂದು ಸಣ್ಣ ಪ್ರಯತ್ನ. ಬಂದಿಖಾನೆಯೋಳು ಶಿಶುವೊಂದು ಜನಿಸಿಹುದು, ಅಳುವಿಲ್ಲದೆಯೇ ಜನನ ಇಹುದೆ ಲೋಕದೊಳು. ಬಂದಿಖಾನೆಯೋಳು ಶಿಶುವೊಂದು ಜನಿಸಿಹುದು, ಅಳುವಿಲ್ಲದೆಯೇ ಜನನ ಇಹುದೆ ಲೋಕದೊಳು.
ಜಗವ ಕಾಯುವುದಕ್ಕೆ. ಅಳುವಿಲ್ಲದವನವನು ಜಗದಳುವ ಪರಿಹರಿಸೆ ಮುಖನಾದನು ಕ್ಷಣದಿ ಜಗವ ಕಾಯುವುದಕ್ಕೆ. ಬಂದಿಖಾನೆಯೋಳು ಶಿಶುವೊಂದು ಜನಿಸುವುದು ಅಳುವಿಲ್ಲದೆ ಜನನ ಇಹುದೆ ಲೋಕದೊಳು. ಪೊರೆವನ ಬುಟ್ಟಿಯೋಳು ತಾಹೋತು. ಜಗವ ಪೊರೆವನ ಬುಟ್ಟಿಯೋಳು ತಾಹೋತು. ವಸುದೇವ ನಡೆದನವ ನಂದ ಗೋಕುಲಕ್ಕೆ. ಜಗವ ಪೊರೆವನ ಬುಟ್ಟಿಯೋಳು ವಸುದೇವ ನಡೆದನವ ನಂದ ಗೋಕುಲಕ್ಕೆ. ಬೋರೆಂದು ಸುರಿವ ಮಳೆ ಗುಡುಗು ಗೋಲ್ಮಿಂಚು. ಬೋರೆಂದು ಸುರಿವ ಮಳೆ ಗುಡುಗು ಗೋಲ್ಮಿಂಚು. ಜಗದೊಳಿತಿಗೆ ಯಮುನೆ ಬಿಟ್ಟಳು ಹಾದಿ ಜಗದೊಳಿತಿಗೆ. ಬಂದಿಖಾನೆಯೋಳು ಶಿಶುವೊಂದು ಜನಿಸುವುದು ಅಳುವಿಲ್ಲದೆಯ ಜನನ ಇಹುದೆ ಲೋಕದೊಳು. ಭೂಮಿ ಹೋತವನವನು ಸಾವಿರದ ಹೆಡೆಯವನು ಕೊಡೆಯ ಹಿಡಿದನು ಮುಟ್ಟಿಲಿರುವವನಿಗೆ. ಭೂಮಿ ಹೋತವನವನು ಸಾವಿರದ ಹೆಡೆಯವನು ಕೊಡೆಯ ಹಿಡಿದನು ಮುಟ್ಟಿಲಿರುವವನಿಗೆ. ಹೆತ್ತವಳು ದೇವಕಿಯು ಯಶೋದೆ ಪೊರೆವವಳು. ಹೆತ್ತವಳು ದೇವಕಿಯು ಯಶೋದೆ ಪೊರೆವವಳು. ಎನಿತು ಭಾಗ್ಯವು ನೋಡು ಮಾತೆಯೇ ಬರದು. ಎನಿತು ಭಾಗ್ಯವು ನೋಡು ಮಾತೆಯೇ ಬರದು. ಬಂದಿಖಾನೆಯೋಳು ಶಿಶುವೊಂದು ಜನಿಸುವುದು ಅಳುವಿಲ್ಲದೆಯೇ ಜನನ ಇಹುದೆ ಲೋಕದೊಳು. ಇಳೆಯ ಭಾರವನಲ್ಲ ಕಳೆಯ
ಮಾತುಗಳೆಲ್ಲ ನಂಬಬಹುದೇ? ಏಕೆ ಬಂದಿರಿ ನೀವು ಚೋರತನ ಭೇಟಿಹನು? ಚಾಡಿ ಮಾತುಗಳೆಲ್ಲ ನಂಬಬಹುದೇ? ಅಹುದಹುದು ಭೇಟಿಹನು ಹಾಲ್ ಬೆಣ್ಣೆ ಕದಿಯುವುದನು. ಅಹುದಹುದು ಭೇಟಿಹನು ಹಾಲ್ ಬೆಣ್ಣೆ ಕದಿಯುವುದನು. ದೊಡ್ಡ ಕಳ್ಳನು ಕೃಷ್ಣ ಮನಸ್ಸು ಕದಿಹನು. ದೊಡ್ಡ ಕಳ್ಳನು ಕೃಷ್ಣ ಮನಸ್ಸು ಕದಿಹನು. ದೊಡ್ಡ ಕಳ್ಳನು ಕೃಷ್ಣ ಮನಸ್ಸು ಕದಿಹನು. ಬಂದಿಖಾನೆಯೋಳು ಶಿಶುವೊಂದು ಜನಿಸುವುದು ಅಳುವಿಲ್ಲದೆಯ ಜನನ ಇಹುದೆ ಲೋಕದೊಳು. ಕೃಷ್ಣ ಆ ಕೃಷ್ಣ 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 ಕೃಷ್ಣ. ಹಾಡು ಮುಗೀತು, ಜೊತೆಗೆ ಚಿತ್ರವೂ ಸಹ ಮುಗೀತು. ಧನ್ಯವಾದಗಳು ಶ್ರೀಯುತ ಶಾಂತಯ್ಯ ಪ್ರಡಿಮಠ ಸರ್. ಇದುವರೆಗೆ ದಿವಾಕರ್ ಡೋಂಗ್ರೆಯವರು ಬರೆದಂತಹ 5 ಹಾಡುಗಳನ್ನು ಕೇಳಿದ್ರಿ. ಈ ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿ ಜೊತೆಗೆ ಹಾಡಿದವರು ಶ್ರೀಮತಿ ಅಂಜಲಿ ಗುರುಮೂರ್ತಿ ಮೆಹೆಂದಳೆ. ಇವರು ಧಾರವಾಡದಿಂದ ಬಂದಿದ್ದಾರೆ. ಧಾರವಾಡದಲ್ಲಿ ಶಾರದಾ ಚೈತನ್ಯ ಸಂಗೀತ ಶಾಲೆಯನ್ನು ನಡೆಸ್ತಿದ್ದಾರೆ. ಸುಮಾರು ಮಕ್ಕಳಿಗೆ ಸಂಗೀತ ಪಾಠವನ್ನು ಹೇಳಿಕೊಡ್ತಾರೆ. ಸುಮಾರು ಸಂಗೀತದ ಕಾರ್ಯಕ್ರಮಗಳಿಗೆ ತೀರ್ಪುಗಾರರಾಗಿ ಹೋಗ್ತಾರೆ. ಆಕಾಶವಾಣಿ ಕಲಾವಿದರು ಸಹ ಹೌದು. ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀಮತಿ ಅಂಜಲಿ ಗುರುಮೂರ್ತಿ ಮೆಹೆಂದಳೆ ಇವರಿಗೆ ಧನ್ಯವಾದಗಳು. ಜೊತೆಗೆ ಒಂದು ಕಿರು ಕಾಣಿಕೆ. ನನಗೆ ಇಲ್ಲಿ ಇಂಥ ಒಂದು ಒಳ್ಳೆಯ ವೇದಿಕೆಯಲ್ಲಿ ಭಾಳಷ್ಟು ವಿದ್ವಜ್ಜನರು ಇಲ್ಲಿ ಬಂದು ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಸರಸ್ವತಿಯ ಸೇವೆಯನ್ನು ನಡೆಸಿರ್ತಾರೆ. ಅಂಥ ಒಂದು ಒಳ್ಳೆಯ ಪುಣ್ಯಭೂಮಿಯಲ್ಲಿ ನನಗಿಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದಿವಾಕರ್ ಡೋಂಗ್ರೆ ಅವರಿಗೆ ಹಾಗೂ ಇಲ್ಲಿ ಇಷ್ಟೊತ್ತಿನವರೆಗೆ ಕೇಳಿದಂಥ ಎಲ್ಲ ಸಂಗೀತಾಸಕ್ತರಿಗೆ, ಸಾಹಿತ್ಯಾಸಕ್ತರಿಗೆ ತುಂಬ ಧನ್ಯವಾದಗಳು. ಹಾಗೆ ನನಗಿಲ್ಲಿ ಅತ್ಯುತ್ತಮವಾಗಿ ಸಾಥ್ ಮಾಡಿದಂತಹ ಶ್ರೀಯುತ ರಾಜೇಂದ್ರ ಬೆಂಡೆ ಹಾಗೂ ನನ್ನ ಸುಪುತ್ರ ವೈಶಾಖ್ ಮೆಹೆಂದಳೆ ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು. ಈಗ ನನಗೆ 2 ಥರದಲ್ಲಿ ಸಂಬಂಧ. ಒಂದು ನನ್ನ ನಾದಿನಿಯ ಮಗಳು, ಇನ್ನೊಂದು ನನ್ನ ಸೋದರಳಿಯನ ಪತ್ನಿ. ಹಾಗಾಗಿ 2 ಕಡೆಯಿಂದ ಸಂಬಂಧ. ಸಂಗೀತ, ಸಂಸ್ಕೃತಿ, ಸಾಹಿತ್ಯದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡವಳು. ಅವಳು ಬಂದ ಹಾಡಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ರಂಗನ್ನು ಕೊಟ್ಟಿದ್ದಾಳೆ. ಅವಳಿಗೆ ಅವಳ ಸಂಗೀತ ಕ್ಷೇತ್ರದ ಸಾಧನೆಯಲ್ಲಿ ದೇವರು ಇನ್ನೂ ಹೆಚ್ಚಿನ ಸಿದ್ಧಿ ಸಾಧನೆಗಳನ್ನು ಮಾಡುವಲ್ಲಿ ಶಕ್ತಿಯನ್ನು ಕೊಡಲಿ ಅಂತ ನಾನು ಹಾರೈಸ್ತೀನಿ. ತಬಲಾ ನುಡಿಸಿದವರು ಯಾರು ಅಂತೀರಿ? ತಾಯಿ ಮಗ. ತಾಯಿ ಹಾಡಿದರು, ಮಗ ತಬಲಾ ನುಡಿಸಿದರು. ವೈಶಾಖ ಮೆಹೆಂದಳೆ IT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಮೊಮ್ಮಗ ಸಂಬಂಧದಲ್ಲಿ ಅವನಿಗೆ ಕೂಡ ನಾನೀಗ ಶಾಲು ಹೊದಿಸಿ ಗೌರವಿಸ್ತಾ ಇದ್ದೀನಿ. ಬೆಂಡೆಯವರು ಏನಾಗಬೇಕು ಹೇಳಿದ್ದೀವಿ ಆಕರಣ್ಣ? ಕೀಬೋರ್ಡ್ ನುಡಿಸ್ಬೇಕಾ? ತೋರಣ ಕಟ್ಟಬೇಕಾ? ಕುರ್ಚಿ ಟೇಬಲ್ ಹೊಂದಿಸ್ಬೇಕಾ? ಇಂಥ ವ್ಯಕ್ತಿಗಳು ಸಿಗೋದು ಅಪರೂಪ. ಇಂಥವ್ರನ್ನು ನೆಚ್ಚಿಕೊಂಡು ಕಾರ್ಯಕ್ರಮ ಮಾಡ್ಬೋದು. ತಾನೊಬ್ಬ ಕಲಾವಿದ ಎನ್ನುವಂಥ ಹಮ್ಮು ಬಿಮ್ಮುಗಳಿಲ್ಲದೆ ಆಯಾ ಸಂದರ್ಭಕ್ಕೆ ಹೊಂದಿಕೊಂಡು
ನಮ್ಮೊಡನೆ ಸಹಕರಿಸುವವರು ರಾಜೇಂದ್ರ ಬೆಂಡೆ ಬೆಂಗಳೂರಿನಲ್ಲಿ ಇದ್ದಾರೆ. ಸರ್, ಯಾವ ಸ್ಕೂಲಲ್ಲಿ ತಾವು? ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಅಕಾಡೆಮಿಯಲ್ಲಿ ಸಂಗೀತ ಶಿಕ್ಷಕರಾಗಿದ್ದಾರೆ ಅವರು. ಹಾಗಾಗಿ ಅವರಿಗೂ ಕೂಡ ಈ ಒಂದು ನಮ್ಮ ಪುಟ್ಟ ಗೌರವ ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಈಗ ಪರಿಣಿಮಠರವರ ಶರದಿ ನನ್ನ ಆತ್ಮೀಯ ಗೆಳೆಯರು. ಬರೀ ಹಾಡಿದ್ದರೆ ಸಾಲದು, ಹಾಡಿನ ಭಾವ ಏನು, ಆ ನುಡಿಗಳ ಶಕ್ತಿ ಏನು ಅನ್ನುವುದನ್ನು ಚಿತ್ರದ ಮೂಲಕ ಅವರು ನಮಗೆ ಮಾಡಿ ತೋರಿಸ್ತಿದ್ದಾರೆ. ಬಹುಶಃ ಇಂಥ ಚಿತ್ರಕಲೆ ಎಲ್ಲೋ ಒಂದು ಕಡೆ ಇದನ್ನು ದೈವಿ ಕಲೆ ಅಂತೀವಿ ನಾವು. ಯಾವುದೇ ಎಲ್ಲ ಈ ಆರ್ಟ್ಸ್ ಇದೆಯಲ್ಲ, ಅಭಿನಯ ಇರ್ಬೋದು, ನೃತ್ಯ ಇರಬಹುದು, ಗಾನ ಇರಬಹುದು, ಸಾಹಿತ್ಯ ಇರಬಹುದು, ದೇವರ ಒಲುಮೆ ಇಲ್ಲದೆ ಅದು ಕೈಗೂಡುವುದಿಲ್ಲ, ಅದು ಸಿದ್ಧಿ ಆಗುವುದಿಲ್ಲ. ಹಾಗಾಗಿ ನನ್ನ ಗೆಳೆಯ ಶಾಂತಯ್ಯ ಪರಿಣಿ ಮಠರವರಿಗೆ ಆ ಕಲಾದೇವತೆ ಒಲಿದಿದ್ದಾಳೆ. ಇಂಥ ಒಂದು ಸುಂದರವಾದ ಚಿತ್ರ, ಕೆಲವೇ ನಿಮಿಷಗಳಲ್ಲಿ, ಬಹುಶಃ 8 ನಿಮಿಷಗಳ ಅವಧಿಯ ಗಾಯನ ಇದು. ಈ ಹಾಡು 8 ನಿಮಿಷದಲ್ಲಿ ಈ ಚಿತ್ರವನ್ನು ಬಿಡಿಸಿ ಆ ಒಂದು ಭಾವವನ್ನು ಚಿತ್ರದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಶುಭ ಹಾರೈಕೆಗಳನ್ನು ಹೇಳಿ, ಅವರ ಈ ಕಲಾ ಜೀವನ ಇನ್ನು ಮುಂದೆ ಉತ್ತುಂಗಕ್ಕೆ ಇರಲಿ, ಅವರು ನಾಡಿನಾದ್ಯಂತ ಅವರ ಕಲಾ ಸೇವೆಗೆ ಅವಕಾಶಗಳು ಸಿಗಲಿ ಅಂತ ಹಾರೈಸ್ತಾ ಅವರನ್ನು ಈಗ ಸನ್ಮಾನಿಸ್ತಾ ಇದ್ದೀವಿ. ಆಗಿದ್ದಾರೆ ಗಣಪತಿ ಹೆಗ್ಡೆಯವರು ವೇದಿಕೆಗೆ ಬರಬೇಕು ದಯವಿಟ್ಟು. ಗಣಪತಿ ಹೆಗಡೆ ಇವರು MLA ಕಾಲೇಜ್ನ ಪ್ರಿನ್ಸಿಪಾಲ್, ಮಲ್ಲೇಶ್ವರಂದಲ್ಲಿರುವಂತಹ MLA ಕಾಲೇಜ್. ಜೊತೆಗೆ ಮೈತ್ರಿ ಸಂಸ್ಕೃತ ಸಂಸ್ಕೃತಿ ಪ್ರತಿಷ್ಠಾನ ಅಂತ ಒಂದು ಪ್ರತಿಷ್ಠಾನವನ್ನು ಸ್ಥಾಪಿಸಿ ಅದರ ಮೂಲಕ ನಮ್ಮ ಜನರಲ್ಲಿ, ವಿಶೇಷವಾಗಿ ಯುವ ಜನತೆಯಲ್ಲಿ ಸಂಸ್ಕಾರ, ಮೌಲ್ಯಯುತ ಗುಣಗಳನ್ನು ಜಾಗೃತಗೊಳಿಸೋದು ಇವರ ಉದ್ದೇಶ. ಮಿತ್ರರಶ್ಮಿ ಅನ್ನೋ ಮಾಸಿಕ ಪತ್ರಿಕೆಯನ್ನು ಕೂಡ ಇವರು ನಡೆಸ್ತಿದ್ದಾರೆ. ನೈತಿಕ ಶಿಕ್ಷಣ, ವ್ಯಕ್ತಿತ್ವ ವಿಕಸನಗಳಿಗೆ ಸಂಬಂಧಿಸಿದ ಹಲವು ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಇಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಹಲವಾರು ಪುಸ್ತಕಗಳು ಕೆಲವು ಶಾಲಾ ಕಾಲೇಜುಗಳಲ್ಲಿ ನೈತಿಕ ಶಿಕ್ಷಣದ ಪಠ್ಯವಾಗಿ ಕೂಡ ಬಳಸಲ್ಪಡುತ್ತಿವೆ. ಇವರು ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿರುವಂತಹದ್ದು ನಮಗೆ ಎಲ್ಲರಿಗೂ ಸೌಭಾಗ್ಯ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ತಡವಾಗಿ ಭಾಗವಹಿಸ್ತಾ ಇರೋದಕ್ಕೆ ತುಂಬ ಖೇದ ಅನ್ನಿಸ್ತಾ ಇದೆ. ಆದರೂ ಕೂಡ ಈ ಕ್ಷಣದಲ್ಲಿ ಇಲ್ಲಿರೋದಕ್ಕೆ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ದಿವಾಕರ್ ಢೋಂಗ್ರೆ ಅವರು ಕಳೆದ ಒಂದು ವಾರದ ಹಿಂದೆ ಆತ್ಮೀಯವಾದ ಶಬ್ದಗಳಲ್ಲಿ ನನ್ನನ್ನು ಕರೆದರು, ಆಹ್ವಾನ ಕೊಟ್ಟರು. ನಾನು ಹೇಳಿದ್ದೆ ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ. ಏಕೆ ಅಂತಂದರೆ ನಾನೊಂದು ಪುಸ್ತಕದ ಹುಳು, ಪುಸ್ತಕ ಓದಿ ಪುಸ್ತಕ ಬರೆಯೋಷ್ಟರ ಮಟ್ಟಿಗೆ ಬಂದು ನಿಂತಿದ್ದೇನೆ. ಈ ಪುಸ್ತಕ ಲೋಕಾರ್ಪಣೆ ಎಲ್ಲೇ ಆದರೂ ಕೂಡ ನನ್ನದೊಂದು ಉಪಸ್ಥಿತಿ ಅಲ್ಲಿ ಇರ್ತದೆ. ಕಾರಣ ಇಷ್ಟೇ, ಲೇಖಕರ ಮತ್ತು ಪ್ರಕಾಶಕರ ನೋವು ಏನು ಅನ್ನೋದು ನನಗೆ ಅರ್ಥ ಆಗಿದೆ. ಏಕೆಂದರೆ ಎರಡೂ ನಾನಾಗಿದ್ದರಿಂದ. ಹೀಗಾಗಿ ಇಂಥ ಪುಸ್ತಕಗಳ ಲೋಕಾರ್ಪಣೆ ಆಗಿರುವ ಸಂದರ್ಭದಲ್ಲಿ ನನ್ನದೇ ಆದಂಥ ಒಂದು ಕಿರು ಕಾಣಿಕೆ ನಾನು ಯಾವಾಗಲೂ ಅರ್ಪಣೆ ಮಾಡ್ತೇನೆ. ಅದೇನು ಅಂತಂದರೆ, ಅಲ್ಲಿ ಲೋಕಾರ್ಪಣೆಯಾದಂತಹ ಯಾವುದೇ ಪುಸ್ತಕ, ಪ್ರತಿ ಪುಸ್ತಕದ 10 ಕಾಪಿಗಳನ್ನು ನಾನು ಕೊಂಡುಕೊಳ್ತೇನೆ. ಏಕೆಂತಂದರೆ ಲೋಕಾರ್ಪಣೆಗೆ ನಾನೇ ಅತಿಥಿಯಾಗಿ ಹೋದರೂ ಕೂಡ ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ಆ ಕೃತಿಗಳನ್ನು ಮೊದಲು ನಾನು ಸ್ವೀಕಾರ ಮಾಡ್ತೇನೆ. ಇವತ್ತು ಕೂಡ ದಯವಿಟ್ಟು ನನಗೆ ನನ್ನ ವಿದ್ಯಾಲಯಕ್ಕೆ, ನಾನೊಂದು ಕಡೆ ಕೆಲಸ ಮಾಡ್ತಾ ಇರ್ತೇನೆ, ವಿದ್ಯಾಲಯಕ್ಕೆ ನಾನು ಒಂದು ಸಂಪ್ರದಾಯ ಏನು ಬೆಳೆಸ್ಕೊಂಡಿದ್ದೀನಿ ಅಂತಂದರೆ, ನಾನು ಎಲ್ಲಿಗೆ ಹೋಗಲಿ, ಯಾವುದೇ ಸಮಾರಂಭಕ್ಕೆ ಹೋದರೂ ಕೂಡ ಅವರಿಗೆ ಗಿಫ್ಟಾಗಿ ನಾನು ಕೊಡೋದು ಪುಸ್ತಕನೇ. ಅದು ಬಿಟ್ಟರೆ ಇನ್ನೇನನ್ನೂ ನಾನು ಕೊಡೋದಿಲ್ಲ. ನಮ್ಮ ಕಾಲೇಜಿಗೆ ಯಾರೇ ಗೆಸ್ಟಾಗಿ ಬಂದ್ರೂ ಅವರಿಗೆ ಕೊಡೋದು ಪುಸ್ತಕನೇ. ಹಾಗಾಗಿ ಕನಿಷ್ಠ ವರ್ಷಕ್ಕೆ 50,000 ರೂಪಾಯಿಗಳ ಪುಸ್ತಕವನ್ನು ನಾನು ಕೊಂಡುಕೊಳ್ತೇನೆ ಮತ್ತು ಅದನ್ನು ನಾನು ಬೇರೆಯವರಿಗೆ ಕೊಡ್ತೇನೆ. ಎಲ್ಲ ಸಹೃದಯರಲ್ಲಿ ಒಂದು ವಿನಂತಿ, ಇದೊಂದು ಸಂಪ್ರದಾಯವನ್ನು ಬೆಳೆಸೋಣ. ಯಾಕೆ ಅಂತಂದರೆ ಈ ಪುಸ್ತಕ ಸಂಸ್ಕೃತಿ ಇವತ್ತಿನ ಈ ಗ್ಯಾಡ್ಜೆಟ್ ಯುಗದಲ್ಲಿ ಮಾಯವಾಗ್ತಾ ಇದೆ. ಈ ಪುಸ್ತಕ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವೇನಾದರೂ ಉಳಿಸ್ಬೇಕು ಅಂತಂದರೆ ನಾವು ಸ್ವಲ್ಪ ಕೆಲಸ ಮಾಡಬೇಕು. ಕೊನೆ ಪಕ್ಷ ಒಂದಷ್ಟು ಕೃತಿಗಳನ್ನು ಮನೇಲಿಟ್ಕೊಂಡು ಬಂದಂಥ ಸಹೃದಯರಿಗೆ, ಸಾಹಿತ್ಯಾಸಕ್ತರಿಗೆ ಒಂದೊಂದು ಕೃತಿಯನ್ನು ಕೊಡೋದ್ರ ಮೂಲಕ ಲೇಖಕರ ಗೌರವವನ್ನು ಜಾಸ್ತಿ ಮಾಡಬೇಕು, ಪ್ರಕಾಶಕರ
ಏನು ಭಾರವನ್ನು ಕಡಿಮೆ ಮಾಡಬೇಕು. ಲೇಖಕರ ಗೌರವ ಜಾಸ್ತಿ ಆಗ್ತದೆ, ಪ್ರಕಾಶಕರ ಭಾರ ಕಡಿಮೆ ಆಗ್ತದೆ. ಹಾಗಾಗಿ ತನ್ಮೂಲಕವಾಗಿ ಸಾಹಿತ್ಯ ಸರಸ್ವತಿಯ ಒಂದು ಸಣ್ಣ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಮಾತನ್ನು ದಯವಿಟ್ಟು ನಡೆಸ್ಕೊಡಿ, ನೆನಪಿನಲ್ಲಿಟ್ಕೊಳ್ಳಿ. ಎಲ್ಲೇ ಹೋಗಿ ಪುಸ್ತಕ ಕಾಣಿಸ್ಕೊಂಡ್ರೆ ಅದು ನಮ್ಮನ್ನು ಆ ಹಂತದವರೆಗೆ ತರೋಕೆ ಸಹಕಾರ ಕೊಟ್ಟಂಥ ಒಂದು ಸಾಧನ. ಹಾಗಾಗಿ ಅದನ್ನು ಮರಿಬಾರ್ದು, ಪುಸ್ತಕಕ್ಕೆ ಬೆಲೆ ಕೊಡೋಣ. ಅದು ನಮ್ಮ ಮಸ್ತಕವನ್ನು ಬೆಳೆಸಿದೆ ಆ ಕಾರಣದಿಂದ. ಆಮೇಲೆ ಇವತ್ತು ಹಾಡಿದ ಗೀತೆಗಳಂತೂ ನನಗೆ ನಿಜವಾಗಿಯೂ ಭಾವನೆಗಳನ್ನು ಸ್ಫುರಿಸ್ತಾ ಇತ್ತು. ಅಂಥ ಅದ್ಭುತವಾದ ಸಾಹಿತ್ಯ ನಮ್ಮ ಡೋಂಗ್ರೆಯವರ ಒಂದು ಲೇಖನಿಯಿಂದ ಮೂಡಿ ಬಂತು ಅಂತ ಕೇಳಿದಾಗ ಬಹಳ ಬಹಳ ಸಂತೋಷ ಆಯಿತು. ಹಾಡುಗಾರ್ತಿಯೂ ಕೂಡ ತುಂಬ ಅದ್ಭುತವಾದಂಥ ನ್ಯಾಯ ಒದಗಿಸಿದ್ದಾರೆ. ಅಂಥ ಒಂದು ಹಾಡಿನ ಕಾರ್ಯಕ್ರಮಕ್ಕೆ ನಾನು ಸಾಕ್ಷಿಯಾಗಿದ್ದಕ್ಕೆ ತುಂಬ ಧನ್ಯತೆಯನ್ನು ಅನುಭವಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ. ಇಲ್ಲಿ ಧನ್ಯೋಸ್ಮಿ ಅಂತ ಹೇಳ್ತೀನಿ ಅಷ್ಟೇ, ಬೇರೆ ಮಾತಿಲ್ಲ. ತಾವೆಲ್ಲರೂ ಕೂಡ ಆಸ್ವಾದಿಸಿದ್ದೀರಿ.